ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಮಾಡ್ತಾಯಿದ್ದೀನಿ ಹುಣಸೆಕಾಯಿ ತೊಕ್ಕು. ನೀವು ಒಂದ್ಸಲ ರೆಡಿ ಮಾಡಿ ಇಟ್ಟು ಅಂದರೆ ಒಂದು ವರ್ಷದ ತನಕ ಪೂರ್ತಿ ಇಡಬಹುದು. ಇದಕ್ಕೆ ಬೇಕಾಗುವಂಥ ಸಾಮಗ್ರಿ 1/4 kg ಹುಣಸೆಕಾಯಿ ತೊಗೊಳ್ಳಿ. 10ರಿಂದ 15 ನಾನಿಲ್ಲಿ ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅಂದರೆ ಹಸಿ ಮೆಣಸಿನ್ಕಾಯಿ ಇರುತ್ತಲ್ಲ ಅದು ಹಣ್ಣಾಗಿರುವಂಥದ್ದು. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇಂಗು ತಗೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಮೆಂತ್ಯಕಾಳು, 2 ಟೇಬಲ್ ಸ್ಪೂನಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಅಂದರೆ 15ರಿಂದ 20 ಎಸಳು ಬೆಳ್ಳುಳ್ಳಿದು ಬೇಕಾಗುತ್ತೆ. ಈ ರೀತಿ ಹುಣಸೆಕಾಯಿನ ನಾರನ್ನ ಎಲ್ಲ ತೆಗೆದುಬಿಡಿ. ಆದಷ್ಟು ಎಳೆ ಹುಣಸೆಕಾಯಿ ಇತ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ವಲ್ಪ ನಾರು ಇದ್ರೂ ಪರವಾಗಿಲ್ಲ, ಏನೂ ಆಗಲ್ಲ. ಅದಕ್ಕೆ ಬೀಜನೂ ಇರಲಿ. ಇವಾಗ ಇದನ್ನು ನಾವು ಒಂದು ಕುಟಾಣಿ ತಗೊಳ್ಳಿ, ಇಲ್ಲಾಂದರೆ ಕಲ್ಲಲ್ಲಿ ಜಜ್ಕೊಳ್ಳಿ. ತುಂಬ ಏನು ಜಜ್ಜೋದು ಬೇಡ, ಸ್ವಲ್ಪ ಸ್ವಲ್ಪದಾಗಿ ನಾವು ಜಜ್ಕೊಂಡ್ರೆ ಸಾಕು. ಆಮೇಲೆ ನಾವು ಮಿಕ್ಸಿಯಲ್ಲಿ ಹಾಕ್ತಾಯಿದ್ದೀವಿ. ನೀವು ಕಲ್ಲಲ್ಲೇ ಮಾಡ್ತೀನಂದರೆ ಅದ್ರೂ ಪರವಾಗಿಲ್ಲ. ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗತ್ತೆ. ಉಪ್ಪು ನಾವು ಜಾಸ್ತಿ ಹಾಕಿದಷ್ಟು ಇದು ತಾಳಕೆ ಬರುತ್ತೆ. ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇರುವಾಗ ಸ್ವಲ್ಪ ಸ್ವಲ್ಪ ಅದರೊಳಗೆ ಉಪ್ಪು ಹಾಕಿಬಿಟ್ಟೇ ನಾವು ಕುಟ್ಟಬೇಕಾಗತ್ತೆ. ಅಂದರೆ ಎಲ್ಲ ಕಡೆಗೆ ಉಪ್ಪು ತಾಗತ್ತೆ ಅಂದ್ಬಿಟ್ಟು. ಇಲ್ಲಿ ನೋಡಿ, ನಾವು ಕುಟ್ಟಬೇಕಾದ್ರೆ ಸ್ವಲ್ಪ ಸ್ವಲ್ಪ ನಾರು ಬಂದರೆ ಅದು ತೆಗೆದುಬಿಡಿ. ಈ ರೀತಿ ಎಲ್ಲ ಹುಣಸೆಕಾಯಿನ ಕುಟ್ಬಿಟ್ಟು ಸೈಡ್ಗೆ ಇಟ್ಬಿಡಿ. ನಾವಿವಾಗ ಒಂದು ಕಡಾಯಿ ತೊಗೊಂಡು ಅದರೊಳಗೆ ಮೆಂತ್ಯಕಾಳನ್ನ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ನಾವು 30 to 40 ಸೆಕೆಂಡ್ ತನಕ ಹುರ್ಕೋಬೇಕಾಗತ್ತೆ. ಲೋ ಫ್ಲೇಮಲ್ಲಿ ಹುರಿದಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ. ಅದಕ್ಕೆ ನಾವು ಹೈ ಫ್ಲೇಮಲ್ಲಿ ಹುರಿದ್ರೆ ಟೇಸ್ಟು ಕಹಿಯಾಗಿ ಬರುತ್ತೆ. ಇಲ್ಲಿ ನೋಡಿ, ಈಗ ನಾನು ಇದು ಎಲ್ಲ ಹುಣಸೆಕಾಯಿನ ಕುಟ್ಬಿಟ್ಟು ಸೈಡಿಗೆ ಇಟ್ಬಿಟ್ಟಿದ್ದೀನಿ. ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ, ಅದರೊಳಗೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. 1/4 kgಗೆ 1/4 ಟೇಬಲ್ ಸ್ಪೂನು ಹಿಂಗು ಕರೆಕ್ಟಾಗಿ ಆಗುತ್ತೆ. ಇಲ್ಲಿ ನಾನು ಕಲ್ಲುಪ್ಪು ತೊಗೊಂಡಿದ್ದೀನಿ. ಕಲ್ಲುಪ್ಪು ಇದ್ದರೆ ಬಳಸ್ಕೊಳ್ಳಿ, ಇಲ್ಲಾಂದರೆ ಪೌಡ್ರ್ ಉಪ್ಪು ಹಾಕಿದ್ರೂ ಪರವಾಗಿಲ್ಲ. ಮೆಣಸಿನ್ಕಾಯಿನ ನಿಮ್ಮ ರುಚಿಗೆ ಖಾರ ಎಷ್ಟು ತಿಂತೀರ ಅದನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ. ತುಂಬ ಖಾರವಾಗಿತ್ತು ಅಂದರೆ ಕಡಿಮೆ ಹಾಕ್ಕೊಳ್ಳಿ. ಆಮೇಲೆ ಹುರಿದಿರುವಂತಹ ಮೆಂತ್ಯ ಹಾಕ್ಕೊಂಡು ಇದನ್ನು ಒಂದು ರೌಂಡು ಮಿಕ್ಸಿ ಹಾಕ್ಕೊಳ್ಳಿ. ಇಲ್ಲಾಂದರೆ ಕಲ್ಲಲ್ಲಿ ಕುಟ್ಟಿದ್ರೆ ಇನ್ನೂ ಒಳ್ಳೆಯದಿರುತ್ತೆ. ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಅದರೊಳಗೇ ಸ್ವಲ್ಪ ಸ್ವಲ್ಪ ಹುಣಸೆಕಾಯಿನ ಹಾಕಿಬಿಟ್ಟು ರುಬ್ಕೊಳ್ಳಿ. ತುಂಬ ಪೇಸ್ಟ್ ಏನು ಮಾಡೋಕ್ಕೆ ಹೋಗಬೇಡಿ, ತರಿ ತರಿಯಾಗಿಯೇ ಇರಲಿ. ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ನಾವು ರುಬ್ಬಬೇಕಾಗತ್ತೆ. ಇವಾಗಂತೂ ಹುಣಸೆಕಾಯಿ ಸೀಸನ್ ಇದೆ ಅಲ್ವಾ, ಈ ಟೈಮಲ್ಲಿ ನಾವು ಮಾಡಿಟ್ಟು ಅಂದರೆ 1 ವರ್ಷ ಪೂರ್ತಿನೂ ಯೂಸ್ ಮಾಡ್ಕೋಬಹುದು. ನಮಗೆ ಎಷ್ಟು ಬೇಕು ಅಷ್ಟೇ ನಾವು ಒಗ್ಗರಣೆ ಕೊಟ್ಕೊಂಡು ಯೂಸ್ ಮಾಡ್ಕೋಬಹುದು. ಇಲ್ಲಾಂದರೆ ಹಾಗೇ ನಾವು ಅದನ್ನು ಸ್ಟೋರ್ ಮಾಡಿ ಕೂಡ ಇಡಬಹುದು. ಇಲ್ಲಿ ನೋಡಿ, ಇಷ್ಟು ತರಿ ತರಿಯಾಗಿರಲಿ. ಒಂದು ಕಡಾಯಿ ತೊಗೊಳ್ಳಿ, ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಸಾಸಿವೆ ಹಾಕ್ಕೊಳ್ಳಿ. ಬೇಕಾದರೆ ಕರಿಬೇವು ಸೊಪ್ಪು ಕೂಡ ಹಾಕ್ಕೋಬೋದು ನೀವು, ಜೀರಿಗೆ ಕೂಡ ಹಾಕ್ಕೋಬಹುದು. ನಾನಿಲ್ಲಿ ಸಾಸಿವೆ ಮಾತ್ರ ಹಾಕ್ಕೊಂಡಿದ್ದೀನಿ. ನಮಗೆ ಎಷ್ಟು ಬೇಕು ಅಷ್ಟೇ ಒಗ್ಗರಣೆ ಕೊಟ್ಕೊಳ್ಬೇಕು. ಮಿಕ್ಕಿರೋದನ್ನ ಒಂದು ಬಿಸಿಲಲ್ಲಿ ಒಣಗಿರುವಂಥ ಜಾರಲ್ಲಿ ಸ್ಟೋರ್ ಮಾಡಿ ಇಡಬೇಕಾಗತ್ತೆ. ನೀರಿನ ಅಂಶ ತಾಗದೇ ಇರೋ ಹಾಗೆ ನೋಡ್ಕೊಳ್ಳಿ. ಬಿಸಿ ಬಿಸಿ ಅನ್ನದ ಜೊತೆ, ರೊಟ್ಟಿ ಜೊತೆ ಅಥವಾ ಚಪಾತಿ ಜೊತೆ, ದೋಸೆ ಜೊತೆನೂ ಕೂಡ ನಾವು ನೆಂಚ್ಕೊಂಡು ತಿನ್ಬಹುದು. ತಿನ್ನೋದಕ್ಕಂತೂ ಸೂಪರಾಗಿ ಇರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇಲ್ಲಿ ನೋಡಿ, ನಾನು ಸದ್ಯಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಟು ಮಿಕ್ಸ್ ಮಾಡಿರುವಂಥದ್ದು ತೊಕ್ಕು ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.